ಭೋಜನ. ಅಡಿಗೆ ಎಲ್ಲ ಮುಗ್ದೋಯ್ತು ವ್ಯೋಮಾಸುರ. ಭೋಜನ. ನಿನ್ಗೆ ಇಷ್ಟೊಂದು ಕೋಪ ಯಾಕೆ ಬರ್ತಿದೆ? ನಾನೇನು ತಿಂದಿಲ್ವಲ್ಲ, ನೀನೆ ತಾನೇ ಎಲ್ಲ ಅಡ್ಗೆಯನ್ನು ತಿಂದು ಮುಗಿಸಿದ್ದು. ಭೋಜನ. ನಿನ್ಗೆ ನನ್ನ ಅಡ್ಗೆ ಅಷ್ಟೊಂದು ಇಷ್ಟ ಆಯ್ತಾ? ಅದಕ್ಕೆ ನಿನಗೆ ಧನ್ಯವಾದ. ಆದ್ರೆ ನಿನಗಿನ್ನೂ ತಿನ್ನಕ್ ಬೇಕು ಅಂದ್ರೆ ನೀನು ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ ವ್ಯೋಮಾಸುರ. ಮನುಷ್ಯ ಭೋಜನ. ಏನು ಮನುಷ್ಯ ಭೋಜನ? ವ್ಯೋಮಾಸುರ, ಸಾತ್ವಿಕ ಭೋಜನ ತಿಂದ ಮೇಲೆ ಮನುಷ್ಯರನ್ನ ತಿನ್ನೋದಿಲ್ಲ. ನನಗೆ ಇವನು ನೋಡಿದ್ರೆ ಇವನು ನನ್ನನ್ನೇ ತಿನ್ನು ಹಾಗೆ ಕಾಣ್ತಾನೆ. ಇವನು ನನ್ನನ್ನೇ ಗೆಡ್ಡೆ ಗೆಣಸು ಅಂದ್ಕೊಳ್ಳೋಕ್ಕೂ ಮುಂಚೆ ನಾನು ಇಲ್ಲಿಂದ ಓಡೋಗ್ಬೇಕು. ಭೋಜನ. ಪ್ರಸಾದ ಎಲ್ಲೋಯ್ತು? ಋಷಿಗಳೇ, ಪ್ರತಿದಿನ ಪ್ರಸಾದ ಯಾರು ಕದೀತಾರೆ ಅಂತ ಗೊತ್ತೇ ಆಗ್ತಿಲ್ಲ. ಯಾರೇ ಆಗಿರ್ಲಿ, ಆ ದುಷ್ಟನನ್ನ ಹಿಡಿದು ಇವತ್ತು ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಎಲ್ಲ ಕಡೆ ಹುಡುಕಿ ಅವನ್ನ. ಹೊರಡಿ. ವ್ಯೋಮಾಸುರ, ನೀನಾ? ಈ ಮೊದಲು ನಿನ್ನನ್ನು ಬಹಳ ಸಲ ಕ್ಷಮಿಸಿದ್ದೀನಿ, ಆದ್ರೆ ಇವತ್ತು ನಾರಾಯಣನಿಗಿಟ್ಟ ಪ್ರಸಾದನು ಈ ರೀತಿ ಎಂಜಲು ಮಾಡಿದ್ಯಾ. ನರಭಕ್ಷಕನ ಹಾಗೆ ನಡ್ಕೊಂಡಿದ್ಯಾ. ಅದಕ್ಕಾಗಿ ನಾನ್ ನಿನಗೆ ಶಾಪ ಕೊಡ್ತಾ ಇದ್ದೀನಿ. ನರಭಕ್ಷಕನಾಗು. ಕ್ಷಮಿಸಿ ಋಷಿವರ್ಯ, ನನ್ನ ಮಗನನ್ನ ಕ್ಷಮಿಸಿ. ಇವನ ಪರವಾಗಿ ನಾನು ಮಾಯಾಸುರ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಇವನಿಗೆ ಕೊಟ್ಟಿರೋ ಶಾಪನ ಹಿಂತೆಗೆದುಕೊಳ್ಳಿ. ದಯವಿಟ್ಟು ಕ್ಷಮಿಸಿ. ಮಾಯಾಸುರ, ನಾನು ಕೊಟ್ಟ ಶಾಪವನ್ನು ಹಿಂಪಡೆಯಲಾರೆ, ಆದರೆ ನಿನ್ನ ಮಗನಿಗೆ ಒಂದು ವರ ಕೊಡಬಲ್ಲೆ. ಯಾರು ಇವನಿಗೆ ಸಾತ್ವಿಕ ಭೋಜನ ನೀಡ್ತಾರೋ ಅವರಿಂದಲೇ ಇವನ ನರಭಕ್ಷಕ ಜೀವನ ಉದ್ಧಾರ ಆಗತ್ತೆ. ಭಗವಂತ, ಅವ್ರಿಲ್ಲೇ ಇದ್ರು. ಇಲ್ಲಿದ್ರು ಭಗವಂತ. ಭಗವಂತ, ವ್ಯೋಮಾಸುರ ಅಲ್ಲಿದ್ದಾನೆ. ಆ ಇಬ್ರು ಹುಡುಗರು ಆ ಗುಹೆಯಲ್ಲೇ ಇರಬೇಕು ಭಗವಂತ. ಈ ಗುಹೆ ಎಲ್ಲಿಗೆ ಮುಗ್ದೋಯ್ತು? ಮುಂದೆ ಹೋಗಕ್ ದಾರಿನೇ ಕಾಣ್ತಿಲ್ವಲ್ಲ. ನನ್ ಮುಂದೆ ವ್ಯೋಮಾಸುರ ಇದ್ದಾನೆ. ಈಗ ನಾನು ಏನ್ ಮಾಡ್ಲಿ? ಆ ದೇವಿ ವ್ಯೋಮಾಸುರನನ್ನೇ? ಇಲ್ಲ, ಇದು ಅಸಂಭವ. ನಾನು ತಿಳಿದುಕೊಳ್ಳಬೇಕು, ಯಾರು ಆ ದೇವಿ? ಮಾತೆ, ಇಂದು ನೀವು ಈ ಅಧರ್ಮಿಯನ್ನು ಉದ್ಧಾರ ಮಾಡಿದಿರಿ. ನಿಮ್ಮ ಈ ಕೃಪೆಯಿಂದ ನಾನು ನರಭಕ್ಷಕನಿಂದ ಶಾಶ್ವತವಾಗಿ ಮುಕ್ತಿ ಪಡೆದಿದ್ದೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಕ್ಷಮಿಸಿ ಭಗವಂತ, ಯಾವ ದೇವಿ ಬಗ್ಗೆ ಹೇಳ್ತಿದ್ದೀರಾ? ಅವಳು ಈ ವ್ಯೋಮಾಸುರನ ಹತ್ಯೆ ಮಾಡಿದ್ದಾಳೆ, ಆ ದೇವಿ. ಆದ್ರೆ ಭಗವಂತ, ವ್ಯೋಮಾಸುರಂಗೆ ಕೇವಲ ವಿಷ್ಣುವಿನಿಂದ ಅಪಾಯ ಇದೆ ಅಂತ ಹೇಳಿದ್ರಿ. ಇದಕ್ಕಿದ್ದ ಹಾಗೆ ದೇವಿ ಸತ್ಯ ಹೇಳಿದ ಇವನು. ವ್ಯೋಮಾಸುರನನ್ನು ಕೇವಲ ವಿಷ್ಣು ಕೊಲ್ಲಬಹುದು. ಮತ್ತೆ ಆ ದೇವಿ ಯಾರು? ಆ ದೇವಿ ಎಲ್ಲಿಂದ ಬಂದಳು? ಎಲ್ಲಿಗೆ ಹೋದಳು? ಭಗವಂತ, ನನ್ಗನ್ಸುತ್ತೆ ಆ ದೇವಿ ವಿಷ್ಣು ಮಾಡಿರೋ ಮಾಯನೇ ಇರಬೇಕು. ಆ ದೇವಿ ವಿಷ್ಣು.
ವ್ಯೋಮಾಸುರನ್ನ ನಾವು ಕೊಂದಿದ್ದಲ್ಲ, ಅವನು ತಾನಾಗೆ ಸತ್ತೋಗಿದ್ದ. ಅತ್ತೆ ನನಗನ್ಸುತ್ತೆ ಅವನ್ ಪಾಪದ ಕೂಡ ತುಂಬಿತ್ತು ಅಂತ. ಆದ್ರೆ ಅಮ್ಮ, ನನ್ಗೇನ್ ಅರ್ಥ ಆಗ್ತಿಲ್ಲ ಅಂದ್ರೆ, ಈ ರಾಕ್ಷಸರೆಲ್ಲ ಅವ್ರಾಗೆ ಸಾಯ್ತಾರೆ ಅಂದ್ರೆ ಅವ್ರ ಗೋಕುಲಕ್ಕೆ ಯಾಕೆ ಬರ್ತಾರೆ? ಇವತ್ತು ಗೋಕುಲದಲ್ಲಿ ಎಷ್ಟೋ ದಿನ ಆದ್ಮೇಲೆ ಸಂತೋಷ ಮನೆ ಮಾಡಿದೆ. ಇದೆಲ್ಲ ಕೃಷ್ಣ ಮತ್ತೆ ರಾಧೆ ಇರೋದ್ರಿಂದಾನೇ ಆಗಿದ್ದು. ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ. ಬೇಕಾಗಿರೋದು ಗೋಕುಲ ಚಂದ್ರ ಈ ಸಂತೋಷನ ಕಂಸಮಾವ ಹಾಳು ಮಾಡ್ತಾ ಇರೋ ಹಾಗೆ ನೋಡ್ಕೋಬೇಕು. ದೇವಕಿಯ 8ನೇ ಪುತ್ರನೇ. ಈ ಈ ಈ ಈ ಅರಮನೆ ಮೋಸ, ಈ ಸಿಂಹಾಸನ ನೀವಿಬ್ಬರು ಮಾಯೆಯೇ. ನಿಮ್ಮಿಬ್ಬರನ್ನು ಆ ವಿಷ್ಣು ಕಳಿಸಿದ್ದಾನೆ ಅಲ್ಲವೇ? ಇಲ್ಲ ಭಗವಂತ, ನಾವಿಬ್ರು ನಿಮ್ಮ ಭಕ್ತರು. ಹಾ ಭಗವಂತ, ಸತ್ಯವಾಗ್ಲೂ ನಾವು ನಿಮ್ ಭಕ್ತರು. ಮೌನ, ಏನು ಕೇಳುವುದಿಲ್ಲ ನಾನು. ನನಗೆ ತಿಳಿದಿದೆ, ಆ ವಿಷ್ಣು ನನಗೆ ಮೋಸ ಮಾಡುತ್ತಿದ್ದಾನೆ. ನನಗೆ ತಿಳಿದಿದೆ ಮೋಸವೇ ಆ ಮೋಸಗಾರನ ದೊಡ್ಡ ಶಾಸ್ತ್ರ. ಹೋಗಿ ಹೋಗಿ ಹೋಗಿ, ದೂರ ಹೋಗಿ. ಮಹಾರಾಜ, ಕಡೆವ ನೋಟ ತಣಿಸಿತು ಕಂಗಳನು, ಪುಟ್ಟ ಕೈಗಳಲ್ಲಿ ಮೊಸರನು ಶ್ಯಾಮನು. ಗೊಲ್ಲರ ಗೌರವವೆನಿಸಿ ಹನಿವನು, ಲೋಕದ ಹೊಣೆಯನ್ನೇ ಹೊತ್ತಿಹನು. ಕೋಮಲ ಕರದಲ್ಲಿ ಕರ್ಮದ ಭಾರ ಕಳೆಯುವಾಟವಾಡುತ್ತಿಹನು ಪೋರ. ಪ್ರೇಮದಿ ಬೆಣ್ಣೆಯ ಗಡಿಗೆಯೊಳಿರಿಸಿ ಶ್ಯಾಮನು ಒಯ್ದನು ಕಂಸನ ನೆನೆಸಿ. ಕಂಸಮಾವ, ಈ ಬೆಣ್ಣೆಗೋಸ್ಕರನೇ ನೀವು ನಮ್ಮ ಅಪ್ಪನ್ಗೆ ಎಲ್ಲ ಬ್ರಜವಾಸಿಗಳಿಗೆ ಇಷ್ಟು ಕಷ್ಟ ಕೊಟ್ಟಿದ್ದೀರ ಅಲ್ವಾ? ಈಗ ನೋಡ್ತೀರಿ, ನಾನ್ ತಿನ್ಸೋ ಈ ಬೆಣ್ಣೆ ತಿಂದ್ಮೇಲೆ ನಿಮ್ಗೆ ಈ ಬೆಣ್ಣೆ ಮೇಲಿರೋ ದುರಾಸೆ ಶಾಶ್ವತವಾಗಿ ಮಾಯ ಆಗ್ಬಿಡತ್ತಿ. ಕೈ ನೀಡಿ ಮಹಾರಾಜ, ಏಕೆಂದರೆ ನಾವಿಬ್ಬರೂ ಸೇರಿದಾಗ ಮಾತ್ರ ಆ ಮಹಾ ಮೋಸಗಾರನನ್ನು ಸೋಲಿಸಲು ಸಾಧ್ಯ. ನನ್ನನ್ನು ನಂಬಿ ಮಹಾರಾಜ. ಈ ಭೋಜನ ಒಂದು ಮಾಧ್ಯಮ ಮಾತ್ರ. ವಾಸ್ತವವಾಗಿ ನಿಮಗೆಲ್ಲವನ್ನೂ ನೆನಪಿಸಬೇಕಾಗಿದೆ. ನೀವೇ ತ್ರಿಲೋಕ ವಿಜಯಿ ಕಾಲನೇಮಿ ಎಂಬ ಅರಿವು ನಿಮಗಾಗಬೇಕು. ತೆಗೆದುಕೊಳ್ಳಿ. ಕೇಶಿನಿಯ ಕೈಗಳಿಂದ ಆಹಾರ ಸ್ವೀಕರಿಸಿ ಮಹಾರಾಜ. ಇದು ಆ ತಾತಾತಯ್ಯ ಕೃಷ್ಣ ಗೋಪಯ್ಯನ ಧ್ವನಿ. ಅವನು ಇಲ್ಲೇನು ಮಾಡುತ್ತಿದ್ದಾನೆ? ಏ ಗೋಕುಲದ ಕೃಷ್ಣ! ಮಹಾರಾಜ,
ಇದನ್ನ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ನಿಮ್ಗೆ ಏನಾದ್ರೂ ಬೆಣ್ಣೆ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಹೇಳಿ. ಗೋಕುಲದವರು ತೆರಿಗೆ ಕೊಟ್ಟಿಲ್ಲ ಅಂತ ನೀವು ರಾಕ್ಷಸರನ್ನ ಕಳ್ಸಿದ್ರಿ. ಅದಕ್ಕೆ ನಾನ್ ಯೋಚನೆ ಮಾಡಿದೆ, ನೀವು ಮತ್ತೆ ನಿಮ್ ರಾಕ್ಷಸರನ್ನ ಕಳ್ಸಿ ಗೋಕುಲ ಜನರಿಗೆ ತೊಂದರೆ ಕೊಡಕ್ಕೂ ಮೊದ್ಲು ನಿಮ್ಗೋಸ್ಕರ ನಾನ್ ನಿಮ್ಗೆ ಬೆಣ್ಣೆ ಕೊಟ್ಟಿದ್ದೀನಿ. ನೋಡಿ ಎಷ್ಟು ರುಚಿಯಾದ ಬೆಣ್ಣೆ ಇದು, ತಗೊಳ್ಳಿ. ಬನ್ನಿ ಕಂಸ ಮಾವ, ಕುತ್ಕೊಳ್ಳಿ. ಇದನ್ನ ನಾನೇ ನಿಮ್ಗೋಸ್ಕರ ನನ್ ಕೈಯಾರೆ ಮಾಡಿದ್ದು. ತಿಂದು ನೋಡಿ ಹೇಳಿ ರುಚಿ ಹೇಗಿದೆ ಅಂತ. ನನ್ಗನ್ಸತ್ತೆ ಕಂಸ ಮಾವ, ಬೆಣ್ಣೆ ಅಂದ್ರೆ ಭಯ ಆಗ್ತಿರ್ಬೋದು ನಿಮ್ಗೆ. ನಿಮ್ಗೂ ಹಾಗೆ ಅನ್ನಿಸ್ತಿದೆ ಅಲ್ವಾ? ಕಂಸನಿಗೆ ಭಯವೇ? ಕಂಸನ ಮುಂದೆ ಭಯಕ್ಕೂ ಭಯವಾಗುತ್ತದೆ ಬಾಲಕ. ಮತ್ತೆ ತಿನ್ನಿ ಇದನ್ನ. ಓ ದೇವ್ರಿ, ಕಂಸ ಮಾವಂಗಿ ಬೇಕಾಗಿರೋ ಬೆಣ್ಣೆ ಸಿಕ್ಕಿದೆ. ಇದಕ್ಕೋಸ್ಕರನೇ ಅವರು ಗೋಕುಲವಾಸಿಗಳಿಗೆ ಅಷ್ಟೊಂದು ಕಷ್ಟ ಕೊಟ್ಟಿದ್ದು. ದೇವ್ರೇ, ನೀನೇ ಹೇಗಾದ್ರೂ ಮಾಡಿ ಕಂಸ ಮಾವಂಗೆ ಬೆಣ್ಣೆ ತಿಂದು ತೃಪ್ತಿ ಪಡೋ ಹಾಗೆ ಮಾಡು. ಆಗ ಕಂಸ ಮಾವ ಬ್ರಜವಾಸಿಗಳಿಗೆ ಯಾವುದೇ ತೊಂದರೆ ಕೊಡಲ್ಲ. ಕಂಸ ಮಾವ, ನಿಮ್ಗೆ ತೃಪ್ತಿ ಆಯ್ತಲ್ವಾ? ನಾನು ಹೊರಡ್ಲ? ನನ್ನ ಅನುಮತಿ ಇಲ್ಲದೆ ಇಲ್ಲಿಗೆ ಬಂದಿದ್ದೀಯ ಬಾಲಕ, ಆದರೆ ಇಲ್ಲಿಂದ ಹೋಗಲಾರೆ. ನನ್ನ ತಡಿಬೇಕಂದ್ರೆ ನೀವು ನನ್ನ ಹಿಡಿಬೇಕಾಗತ್ತೆ. ಏಯ್ ಏಯ್ ತಾತಯ್ಯ, ನಿಲ್ಲು! ಏಯ್, ಎಲ್ಲಿ ಹೋದ ಕೃಷ್ಣ? ಏನಾಯ್ತು ಮಹಾರಾಜ? ಚಾಣೂರನು ಬೆಣ್ಣೆ, ಪ್ರಲಬ್ಧನು ಬೆಣ್ಣೆ. ಹತ್ತಿರ ಬರಬೇಡಿ, ಹತ್ತಿರ ಬರಬೇಡಿ. ಇದೆಂತಹ ಮಾಯೆ? ಎಲ್ಲಿಯ ಮಾಯೆ? ಭಗವಂತ, ನಾನು ಯಾವ ಮಾಯೆಗೂ ಹೆದರುವುದಿಲ್ಲ. ಭಗವಂತ ನಾನು, ಸರ್ವಶಕ್ತಿಶಾಲಿ ಭಗವಂತ ಕಂಸ. ಹೋಗಿ. ಬೆಣ್ಣೆ ಬೆಣ್ಣೆ ಹೇಗೆ? ಭಗವಂತ, ತಾನು ಬಯಸಿದುದ ಮಾಡದೆ ಬಿಡನು, ಪ್ರೇಮದಯಗಳನೆ ತಳೆದ ಒಡೆಯನು. ಮಧುರೆಯನೆ ಬೆಣ್ಣೆಯ ಮಾಡಿದನು, ಮಾವಗೆ ಪಾಠ ಕಲಿಸೆ ಬಂದವನು. ದುಷ್ಟ ಅಧರ್ಮಿಯು ಮರ್ಮವನರಿಯನು, ಇವ ಹರಿಗೆನುವುದನು. ದುಷ್ಟ ಅಧರ್ಮಿಯು ಮರ್ಮವನರಿಯನು, ಇವ ಹರಿಗೆನುವುದನು. ಆಡಿದ ಕೃಷ್ಣ ನವೀನ ಲೀಲೆಯನು, ಆಡಿದ ಕೃಷ್ಣ ನವೀನ ಲೀಲೆಯನು. ಜಗವಿ ಬೆರಗಾಡಿ ಓದಿದನು. ನನ್ಗನ್ಸುತ್ತೆ ಕಂಸ ಮಾವಂಗೆ ನನ್ ಬೆಣ್ಣೆ ತುಂಬಾ ಇಷ್ಟ ಆಗಿದೆ. ಅದಕ್ಕೆ ಅವರು ನನ್ನನ್ನ ಇಲ್ಲಿಂದ ಹೋಗಕ್ಕೆ ಬಿಡ್ತಿಲ್ಲ. ನನಗನ್ನಿಸುತ್ತಿದೆ ಮಹಾರಾಜನಿಗೆ ಯಾರೋ ಭ್ರಮೆ ಹುಟ್ಟಿಸುತ್ತಿದೆ. ನಿಲ್ಲಿ ಮಹಾರಾಜ ಕಂಸ. ಇಂದು ನನ್ನನ್ನು ಯಾರು ತಡೆಯಲಾಗದು. ಭಗವಂತ ಕಂಸ ಎಲ್ಲವನ್ನು ನಾಶ ಮಾಡುತ್ತಾನೆ, ಕೊಲ್ಲುತ್ತೇನೆ. ಮಹಾಬಲಿ, ನಿಲ್ಲಿಸಿರಿ. ನಿನ್ನನ್ನು ಬಿಡುವುದಿಲ್ಲ. ಮಹಾರಾಜ, ನಿಮ್ಮನ್ನು ಪದಭ್ರಷ್ಟನಾಗಿಸಿದವನಿಗೆ ಶಿಕ್ಷೆ ಖಂಡಿತ ಸಿಗುತ್ತದೆ.